ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಆಚರಣೆ 2025-26 ದಿವ್ಯ ಸಾನ್ನಿಧ್ಯ ಶ್ರೀ ಶ್ರ ದ್ವಿತೀಯ ಸಾಂಬಶಿವ ಶಿವಾಚಾರ್ಯರು ಸಲಗರ್. ಗೌರವ ಉಪಸ್ಥಿತಿ ಸನ್ಮಾನ್ಯ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಮಾನ್ಯ ವೈದ್ಯಕೀಯ ಶಿಕ್ಷಣ ಕೌಶಲ್ಯಾಭಿವೃದ್ಧಿ ಇಲಾಖೆ ಸಚಿವರು ಮತ್ತು ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ. ಸನ್ಮಾನ್ಯ ಶ್ರೀ ಎಂ.ವೈ. ಪಾಟೀಲ್, ಮಾನ್ಯ ಶಾಸಕರು ಅಫಜಲಪುರ. ಸನ್ಮಾನ್ಯ ಶ್ರೀಮತಿ ಚಂದ್ರಿಕಾ ಪರಮೇಶ್ವರ್, ಜಿಲ್ಲಾಧ್ಯಕ್ಷರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಕಲಬುರಗಿ. ವಿಶೇಷ ಆಹ್ವಾನಿತರು ಡಾಕ್ಟರ್ ಶರಣಕುಮಾರ್ ಮೋದಿ, ಜಿಲ್ಲಾಧ್ಯಕ್ಷರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕಲಬುರಗಿ. ವಿಶೇಷ ಉಪನ್ಯಾಸ ಡಾಕ್ಟರ್ ಎಸ್.ಎಂ. ಹಿರೇಮಠ, ವಿಶ್ರಾಂತ ಪ್ರಾಧ್ಯಾಪಕರು, ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿ. ಉದ್ಘಾಟನಾ ಸಮಾರಂಭ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಹಾಗೂ ಇತರ ಗಣ್ಯ ವ್ಯಕ್ತಿಗಳಿಂದ ಜಗದ್ಗುರು ರೇಣುಕಾಚಾರ್ಯ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡಲಾಯಿತು ಮತ್ತು ಜ್ಯೋತಿ ಬೆಳಗಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆ ಭಾಷಣ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರು ಮಾಡಿದರು. ಮಾಜಿ ಶಾಸಕರಾದ ಶ್ರೀ ಮಾಲಿಕಯ್ಯ ಗುತ್ತೇದಾರ್ ಅವರು ಕೂಡ ಮಾತನಾಡಿದರು. ವಿಶೇಷ ಉಪನ್ಯಾಸ ಡಾ. ಎಸ್.ಎಂ. ಹಿರೇಮಠ್ ಅವರು ಮಾಡಿದರು. ಈ ಕಾರ್ಯಕ್ರಮವು ಎಸ್.ಎಂ. ಪಂಡಿತ ರಂಗಮಂದಿರದಲ್ಲಿ ನಡೆಯಿತು. ಸಮಾಜದಲ್ಲಿ ಎಲ್ಲರನ್ನ ಅಪ್ಕೊಳ್ತಕ್ಕಂಥದ್ದು, ಎಲ್ಲರನ್ನ ಪ್ರೀತಿಸ್ತಕ್ಕಂಥ ಭಾವನೆ ಇದ್ರೆ, ಎಲ್ಲರ ಜೊತೆ ಸಹಬಾಳ್ವೆ ಮಾಡ್ತಕ್ಕಂಥ ಮನೋಭಾವ ಇದ್ರೆ, ಇವತ್ತು ನಮ್ಮ ಸಂಸ್ಕೃತಿನೇ ಅದು ವೀರಶೈವ ಧರ್ಮದ ಸಂಸ್ಕೃತಿ. ಆ ಆಚರಣೆಯ ತಳಹದಿಯ ಮೇಲೆ ಜೀವನ ಸಾಗಿಸ್ತಕ್ಕಂಥ ನೆಮ್ಮದಿಯ ಜೀವನ ಸಿಗಬೇಕು ಅಂತಂದ್ರೆ ನಾವು ಆ ಭಗವಂತನಲ್ಲಿ ಭಕ್ತಿ ಮತ್ತು ನಮ್ಮ ನಡೆನುಡಿಗಳಲ್ಲಿ ಕಾಯಕ ದಾಸೋಹ ಸಂಸ್ಕೃತಿ ಮತ್ತು ಎಲ್ಲರನ್ನ ಅಪ್ಕೊಳ್ತಕ್ಕಂಥ ಎಲ್ಲ ಜನರನ್ನ ಅಪ್ಕೊಳ್ತಕ್ಕಂಥ ಭಾವನೆಯಿಂದ ನಮ್ಮ ಬದುಕನ್ನು ನಡೆಸಿದ್ರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ ಅಂತಕ್ಕಂಥದ್ದು ನನ್ನ ಭಾವನೆ. ಅದನ್ನು ನಮ್ಮ ಮುಂದಿನ ಪೀಳಿಗೆಗೆ ನಾವು ತಿಳಿ ಹೇಳಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಇಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ತಾಯಂದಿರು ಬಂದಿದ್ದೀರಿ. ನಿಮ್ಮ ಪ್ರಯತ್ನ ಆದರೆ ಅದು ಸಾಧ್ಯ ಅಂತಕ್ಕಂಥದ್ದು ನನ್ನ ಭಾವನೆ. ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಸೇರಿ ಒಂದು ಪ್ರಯತ್ನ ಮಾಡಿದರೆ ಒಂದು ಒಳ್ಳೆಯ ಸಮಾಜ ಕಟ್ಟಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ. ಅದಕ್ಕಾಗಿಯೇ ನಾವು ಸರ್ಕಾರ ಇವತ್ತು ಜಯಂತಿ ಆಚರಣೆ ಮಾಡೋದು ಯಾಕೆ? ಆ ಮಹಾನುಭಾವರ ಪುಣ್ಯ ಪುರುಷರ ತತ್ವವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಅವರು ಹೇಳಿ ಹೋಗಿರ್ತಕ್ಕಂಥ ಮಾರ್ಗದ ಮೇಲೆ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ನಮ್ಮ ಜೀವನದಲ್ಲಿ ಬದಲಾವಣೆ ಆಗ್ತದೆ ಅಂತಕ್ಕಂಥ ಒಂದು ಭಾವನೆಯಿಂದ ನಮ್ಮ ಸರ್ಕಾರ ಇವತ್ತು ಈ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದೆ. ಅದು ಯಶಸ್ವಿ ಆಗಬೇಕು ಅಂತಂದ್ರೆ ನಮ್ಮ ಮೊದಲು ತತ್ವವನ್ನು ತಿಳ್ಕೊಳ್ಬೇಕು, ಆ ತತ್ವದ ಮೇಲೆ ನಡೀತಕ್ಕಂಥ ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದು ಮತ್ತು ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ಮಕ್ಕಳಿಗೆ ತಿಳಿ ಹೇಳಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿ, ಇವತ್ತು ಕೆಲವೊಂದು ಬೇಡಿಕೆಗಳನ್ನು ತಾವು ಇಟ್ಟಿದ್ದೀರಿ. ಇವತ್ತು ರಟ್ಕಲ್ ಅಭಿವೃದ್ಧಿ ಪ್ರಾಧಿಕಾರ ಆಗಬೇಕು ಅಂತ ಹೇಳಿದ್ರೆ, ಯಾಕಂದ್ರೆ ರಟ್ಕಲ್ ರೇವಣಸಿದ್ದೇಶ್ವರ ದೇವಸ್ಥಾನ ಒಳ್ಳೆ ರೀತಿಯಿಂದ ಈಗಾಗಲೇ ಇವತ್ತು ಇಡೀ ಜಿಲ್ಲೆಯಲ್ಲಿನೇ ಅತಿ ಹೆಚ್ಚು ಒಂದು ರೆವಿನ್ಯೂ ಗಳಿಸ್ತಕ್ಕಂಥ ಒಂದು ದೇವಸ್ಥಾನ ಆಗಿದೆ. ಅಲ್ಲಿ ಸರಿಯಾದ ಇವತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಅಭಿವೃದ್ಧಿ ಪ್ರಾಧಿಕಾರವನ್ನು ರಚನೆ ಮಾಡಬೇಕು ಅಂತ ಹೇಳಿದ್ರಿ. ನಾನು ಖಂಡಿತವಾಗಿಯೂ ಕೂಡ ಟೂರಿಸಂ ಮಿನಿಸ್ಟರ್ ಸಾಹೇಬರಿಗೆ ಅದೊಂದು ಪತ್ರವನ್ನು ಬರೀತೀನಿ ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತು ಒಂದು CA ಸೈಟು ನೀವು ಜಂಗಮ ಸಮಾಜಕ್ಕೆ ಒಂದು CA ಸೈಟು ಕೊಡಿಸ್ಬೇಕು ಅಂತ ಹೇಳಿದ್ರಿ. ಅದನ್ನು ಖಂಡಿತವಾಗಿ ಸರ್ಕಾರದಿಂದ ಅದಕ್ಕೆ ಏನು ಕನ್ಸೆಷನ್ ಕೊಡಿಸ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ, ನೀವು ಪ್ರತ್ಯೇಕವಾಗಿ ಜಂಗಮ ಅಭಿವೃದ್ಧಿ ಪ್ರಾಧಿಕಾರ ಮಾಡಬೇಕು ಅಂತ ಹೇಳಿದ್ರಿ. ವೀರಶೈವ ಈಗಾಗಲೇ ನಿಗಮ ಸ್ಥಾಪನೆ ಆಗಿದೆ. ಜಂಗಮ ನಿಗಮ ಪ್ರತ್ಯೇಕವಾಗಿ ಸ್ಥಾಪನೆ ಮಾಡಲಿಕ್ಕೆ ನಾನು ಇದಕ್ಕೇನು ಅವಕಾಶಗಳಿದೆ ಅಂತ ನೋಡಿ ಇದರಲ್ಲಿ ಏನು ನನ್ನ ಪಾತ್ರ ಅಂದರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಶಿಫಾರಸನ್ನು ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತು ನಮ್ಮ ಸಮಾಜ ವೀರಶೈವ ಸಮಾಜ ಇವತ್ತು ಸಮಾಜದಲ್ಲಿ ಎಲ್ಲರೂ ಯಾಕೆ ಒಪ್ಕೊಳ್ತಾರೆ ಅಂತಂದ್ರೆ, ನಾವು ಜನರನ್ನ ಪ್ರೀತಿಯಿಂದ ಕಾಣ್ತೀವಿ, ಜನರನ್ನ ವಿಶ್ವಾಸದಿಂದ ನೋಡ್ತೀವಿ. ಬೇರೆ ಎಲ್ಲ ಸಮಾಜದ ಜನ ವೀರಶೈವ ಲಿಂಗಾಯತರಿಗೆ ಯಾಕೆ ನಂಬುತ್ತಾರೆ ಅಂದ್ರೆ ನಮ್ಮ ನಡೆ ನುಡಿ ಒಂದಾಗಿರ್ತದೆ ಅಂತಕ್ಕಂಥ ಭಾವನೆ ಜನರಲ್ಲಿದೆ. ಅದನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕು ಅಂತಂದ್ರೆ ನಮ್ಮ ನಡೆ ನುಡಿ ಒಂದಾಗಿರಬೇಕು. ನಮ್ಮ ಆಲೋಚನೆ ಮತ್ತು ನಮ್ಮ ಕೃತ್ಯಗಳಲ್ಲಿ ಶುದ್ಧವಾಗಿರ್ತಕ್ಕಂಥ ಪ್ರಯತ್ನ ಇರಬೇಕು ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತು ಈಗ ಸರ್ಕಾರ ಕಾರ್ಯಕ್ರಮ ಪ್ರೋಟೋಕಾಲ್ ಪ್ರಕಾರ ಬರಬೇಕು. ಆದರೂ ನಮಗೆ ಸಮಾಜದ ಅಧ್ಯಕ್ಷರು ವೀರಸ್ವಾಮಿಯವರು ಎಲ್ಲರೂ ಬಂದು, ನಾಗಯ್ಯವರು ಬಂದು ಬರಬೇಕು ಸರ್ ನೀವು ಕೂಡ ಅಂತ ಮಾತು ಅಭಿಮಾನದಿಂದ ಕರೆದ್ರಿಂದ
ಶರಣ ಮೋದಿಯವರು ಕೂಡ ನನಗೆ ದೂರವಾಣಿ ಮುಖಾಂತರ ಬರಬೇಕನ್ನೋದ್ರಿಂದ ನಾನು ನಿಮ್ಮಲ್ಲಿ ಒಬ್ಬ ಆತ್ಮೀಯತೆಯಿಂದ ನಿಮ್ಮಲ್ಲಿ ಒಂದಾಗಿ, ನಾನು ಒಬ್ಬ ನಾಯಕನಾಗಿ ಬಂದಿಲ್ಲ, ನಿಮ್ಮ ಒಂದು ನೋವಿನಲ್ಲಿ ನಾನು ಕೂಡ ಒಂದು ಅವಿಭಾಜ್ಯ ಅಂಗವಾಗಿ ನಿಮ್ಮ ನೋವನ್ನು ಸರ್ಕಾರದ ಗಮನಕ್ಕೆ ತಂದು ಅದನ್ನು ಪೂರೈಸ್ತಕ್ಕಂಥ ಒಂದು ಜವಾಬ್ದಾರಿ ಹೊತ್ಕೋತೀನಿ. ನಿಮ್ಮ ಜೊತೆಗೆ ನಾನು